ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕೋಟಿ ಕೋಟಿ ಬಾಚಿಕೊಳ್ತಿರೋ ಕಾಂತಾರದಿಂದ ರಿಷಬ್ ಶೆಟ್ಟಿಗೆ ಎಷ್ಟು ಕೋಟಿ ಸಿಕ್ಕಿರಬಹುದು ಅನ್ನೋ ಕುತೂಹಲ ಸಾಕಷ್ಟು ಜನರಿಗಿರುತ್ತೆ. ಅದೇ ಥರ ಸಪ್ತಮಿ ಗೌಡ, ಅಚ್ಯುತ್ ಕುಮಾರ್, ಕಿಶೋರ್, ಪ್ರಮೋದ್ ಶೆಟ್ಟಿ, ದೀಪಕ್ ರೈ ಪಾಣಾಜೆ, ನವೀನ್ ಡಿ ಪಡೀಲ್ ಮುಂತಾದವರಿಗೆ ಎಷ್ಟು ದುಡ್ಡು ಸಿಕ್ಕಿರಬಹುದು ಅಂತಾನೂ ಬಹುತೇಕರು ಯೋಚನೆ ಮಾಡ್ತಿರಬಹುದು. ಅದಕ್ಕುತ್ತರ ಈ ವಿಡಿಯೋದಲ್ಲಿದೆ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರಿಷಬ್ ಶೆಟ್ಟಿಗೆ ಎಷ್ಟು ಕೋಟಿ? ಫ್ರೆಂಡ್ಸ್, ಕಾಂತಾರ ಕಥೆಯನ್ನ ಬರೆದಿದ್ದು, ಕಾಂತಾರದಲ್ಲಿ ನಟಿಸಿದ್ದು, ಕಾಂತಾರವನ್ನ ನಿರ್ದೇಶಿಸಿದ್ದು, ಈ ಮೂರೂ ಕೆಲಸವನ್ನ ಮಾಡಿದ್ದು ರಿಷಬ್ ಶೆಟ್ಟಿಯೇ. ಹೀಗಾಗಿ ಈ ಸಿನಿಮಾದಿಂದ ರಿಷಬ್ ಶೆಟ್ಟಿಗೆ ಎಷ್ಟು ಕೋಟಿ ಸಿಕ್ತು ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಿದೆ. ಸಂದರ್ಶನವೊಂದರಲ್ಲಿ ರಿಷಬ್ ಶೆಟ್ಟಿಗೆ ಇದೇ ಪ್ರಶ್ನೆ ಕೇಳಲಾಯಿತು, ನೀವು ಎಷ್ಟು ದುಡ್ಡು ತಗೊಂಡಿದ್ದೀರಿ ಅಂತ. ಅದಕ್ಕೆ ಅವರು ಜೀವನ ನಡೆಸೋಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ, ಅದನ್ನ ಬಹಿರಂಗಪಡಿಸೋಕೆ ಆಗಲ್ಲ ಅಂದಿದ್ರು. ಇದೀಗ ಕಾಂತಾರ ಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ 4 ಕೋಟಿ ದುಡ್ಡು ಪಡೆದಿದ್ದಾರೆ ಅಂತ ವರದಿಯೊಂದು ಹೇಳಿದೆ. ಕಾಂತಾರದ ಒಟ್ಟು ಬಜೆಟ್ 16 ಕೋಟಿ ಎನ್ನಲಾಗ್ತಿದೆ. ಅದರಲ್ಲಿ 4 ಕೋಟಿ ರಿಷಬ್ ಶೆಟ್ಟಿಗೆ ಅಂತಾದ್ರೆ ಉಳಿದ 12 ಕೋಟಿಯಲ್ಲಿ ಇತರ ಕಲಾವಿದರ ಸಂಭಾವನೆ ಮತ್ತು ಉಳಿದ ಖರ್ಚುಗಳು ಸೇರಿವೆ ಅಂತರ್ಥ. ಸಪ್ತಮಿ ಗೌಡಗೆ ಎಷ್ಟು ಸಿಕ್ತು? ಫ್ರೆಂಡ್ಸ್, 2019ರಲ್ಲಿ ತೆರೆ ಕಂಡ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸಪ್ತಮಿ ಗೌಡಗೆ ಕಾಂತಾರ 2ನೇ ಸಿನಿಮಾ. ಈ ಸಿನಿಮಾದಲ್ಲಿ ಲೀಲಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಕ್ಕಾಗಿ 1.25 ಕೋಟಿ ಸಂಭಾವನೆ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಕಿಶೋರ್ಗೆ ಸಿಕ್ಕಿದ್ದೆಷ್ಟು? ಕಾಂತಾರದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ಕಿಶೋರ್ 1 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರಂತೆ. ಕಾಂತಾರದಲ್ಲಿ ಇವರ ಹೆಸರು ಮುರಳೀಧರ್ ಅಂತ. ಅಚ್ಯುತ್ ಕುಮಾರ್ಗೆ ಎಷ್ಟು? ಕಾಂತಾರದಲ್ಲಿ ದೇವೇಂದ್ರ ಸುತ್ತೂರು ಪಾತ್ರ ಮಾಡಿರೋ ಅಚ್ಯುತ್ ಕುಮಾರ್ 75 ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ವರದಿಯೊಂದು ಹೇಳಿದೆ. ಪ್ರಮೋದ್ ಶೆಟ್ಟಿಗೆ ಎಷ್ಟು ಸಿಕ್ತು? ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ, ಅವನೇ ಶ್ರೀಮನ್ನಾರಾಯಣ ಸಿನಿಮಾಗಳ ಮೂಲಕ ಹೆಸರು ಮಾಡಿರೋ ಪ್ರಮೋದ್ ಶೆಟ್ಟಿ ಕಾಂತಾರದಲ್ಲಿ ಸುಧಾಕರ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಅಚ್ಯುತ್ ಕುಮಾರ್ ಅವರ ಸಹಾಯಕನ ಪಾತ್ರ. ಈ ಪಾತ್ರಕ್ಕಾಗಿ ಪ್ರಮೋದ್ ಶೆಟ್ಟಿಗೆ 60 ಲಕ್ಷ ರೂಪಾಯಿ ಸಂಭಾವನೆ ಸಿಕ್ಕಿದೆ ಅಂತ ವರದಿಯಾಗಿದೆ. ದೀಪಕ್ ರೈ ಪಾಣಾಜೆಗೆ ಎಷ್ಟು? ಕಾಂತಾರದಲ್ಲಿ ಸುಂದರ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ದೀಪಕ್ ರೈ ಪಣಾಜೆ 40 ಲಕ್ಷ ಸಂಭಾವನೆ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ನವೀನ್ ಡಿ ಪಡೀಲ್ಗೆ ಎಷ್ಟು? ಕಾಂತಾರದಲ್ಲಿ ಲಾಯರ್ ಅಥವಾ ವಕೀಲರ ಪಾತ್ರ ನಿರ್ವಹಿಸಿರೋ ನವೀನ್ ಡಿ ಪಡೀಲ್ 25 ಲಕ್ಷ ಪಡೆದಿದ್ದಾರೆ ಎನ್ನಲಾಗಿದೆ. ಸೊ ಫ್ರೆಂಡ್ಸ್, ಇದೆಷ್ಟು ಕಾಂತಾರ ಸಿನಿಮಾದಲ್ಲಿ ನಟಿಸಿದ ಪ್ರಮುಖ ನಟ ನಟಿಯರಿಗೆ ಎಷ್ಟು ಸಂಭಾವನೆ ಸಿಕ್ಕಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಕಾಂತಾರ ಬೇಕಿದ್ರೆ 500 ಕೋಟಿ ಬಾಚಿಕೊಳ್ಳಿ ಅಥವಾ 1000 ಕೋಟಿ ಕ್ಲಬ್ ಸೇರಲಿ, ನಟ ನಟಿಯರು ಮತ್ತು ಕಲಾವಿದರಿಗೆ ಸಂಭಾವನೆಗಿಂತ ಹೆಚ್ಚು ದುಡ್ಡು ಸಿಗಲ್ಲ. ಲಾಭ ಮಾಡೋದು ನಿರ್ಮಾಪಕರು ಮತ್ತು ವಿತರಕರು. ದುಡ್ಡು ಸುರಿದು ರಿಸ್ಕ್ ತೆಗೆದುಕೊಳ್ಳೋದು ಕೂಡ ಇವರೇ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ನಿರ್ಮಾಪಕರು ಹೆಚ್ಚು ಲಾಭ ಮಾಡ್ತಿದ್ದಾರೆ. ಆದ್ರೆ ಬಾಲಿವುಡ್ನಲ್ಲಿ ಪರಿಸ್ಥಿತಿ ಹೀಗಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ನಟರಿಗೆ 50 ಕೋಟಿ 60 ಕೋಟಿ ಸಂಭಾವನೆ ಕೊಡಬೇಕು. ಅಷ್ಟು ಸಂಭಾವನೆ ಕೊಟ್ಟಾಗ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದ್ರೆ ಓಕೆ, ಇಲ್ಲಾಂದ್ರೆ ನಿರ್ಮಾಪಕರು ಕೈ ಸುಟ್ಕೊಳ್ಬೇಕಾಗುತ್ತೆ. ಕೆಲವೊಮ್ಮೆ ಲಾಭವಾದ್ರೂ ಲಾಭದ ಪ್ರಮಾಣ ಕಮ್ಮಿ ಇರುತ್ತೆ. ಕೆಲವೊಮ್ಮೆ ನಿರ್ಮಾಪಕರಿಗಿಂತ ನಟರೇ ಹೆಚ್ಚು ದುಡ್ಡು ಮಾಡಿರ್ತಾರೆ. ಇದಲ್ಲದೆ ಸಿನಿಮಾ ಹಿಟ್ ಆದ್ರೆ ಬರುವ ಹಣದಲ್ಲಿ ಇಂತಿಷ್ಟು ಪಾಲು ಕೊಡಬೇಕು ಅಂತಾನೂ ನಿರ್ಮಾಪಕರ ಜೊತೆ ಮಾತನಾಡಿಕೊಳ್ಳೋದು ಉಂಟು. ಹೀಗಾಗಿಯೇ ಬಾಲಿವುಡ್ ಇತ್ತೀಚೆಗೆ ಸೊರಗಿರೋದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.